ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಇವತ್ತೊಂದು ಸಾಧನೆಯ ಮೆಟ್ಟಲನ್ನು ಸಾಧಿಸಿದ್ದಾರೆ. ಇವತ್ತು 12 ವರ್ಷ ಕಾಲ ದಿನಕಾಲವಾಗಿ ಪ್ರಧಾನಮಂತ್ರಿಯಾಗಿದ್ದಾರೆ. ಹಿಂದೆ ಮಾಡಿದಂಥ ಕಾಂಗ್ರೆಸ್ನವರು ಅಧಿಕಾರವನ್ನು ಮಾಡಿದರು 12 ವರ್ಷ. ಅದನ್ನು ಮೀರಿ ಇವತ್ತು ದಾಖಲೆಯನ್ನು ಮುರಿದು ಇವತ್ತು ಕಾಲಿಡ್ತಾ ಇದ್ದಾರೆ. ಈ 12 ವರ್ಷನೂ ಕಾಲ ಸಂಪೂರ್ಣವಾಗಿ ಜನ ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ, ಇಡೀ ದೇಶ ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ. ಇವತ್ತೇನಾದರೂ ಇಡೀ ದೇಶದಲ್ಲಿ ಯಾರಪ್ಪ ಬೇಕು ಮೋದಿಜಿ ಅಂದ್ರೆ ಪ್ರಧಾನಮಂತ್ರಿ ಅಂದರೆ ಮೋದಿಜಿಯವರು ಅಂತ ಮಾತ್ರ ಒಂದು ಹೆಸರು ಹೇಳ್ತಾರೆ. ಜನರು ಮನೆಗೂ ಅವರು ಸಣ್ಣ ಮಕ್ಕಳು ಕೇಳಿದ್ರು ಅವ್ರ ಮನಸ್ಸನ್ನು ಗೆದ್ದಿರತಕ್ಕಂಥ ಪ್ರಧಾನಮಂತ್ರಿ ಇವತ್ತು ಮಾಡಿದ್ದಾರೆ. ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇತಿಹಾಸದಲ್ಲಿ 70-80 ವರ್ಷ ಸಾಧನೆ ಮಾಡದಿರುವಂಥದ್ದನ್ನು ಕಾಂಗ್ರೆಸ್ನಲ್ಲಿ ಮಾಡ್ತಿರೋದು 12 ವರ್ಷದಲ್ಲಿ ಮಾಡಿದ್ದಾರೆ. ನೆಹರು ಅವರು ಕೂಡ ಇದ್ದರು 12 ವರ್ಷ ಕಾಲ. ಆ ಮೆಟ್ಟಲನ್ನ ಮೀರಿ ಮುಂದಿನ ದಿನಗಳಲ್ಲಿ ಸಾಧನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಚಿರಕಾಲ ಇರಲಿ ಅಂತ ನಮ್ಮೆಲ್ಲರ ಭಗವಂತನಲ್ಲಿ ನಮ್ಮ ಶಾಸಕ ಗೋಪಾಲಣ್ಣವರು ಈ ಭಾಗದಲ್ಲಿ ಬಂದು ಆಂಜನೇಯ ಪೂಜೆ ಮಾಡಿಸಿ ಸಿಹಿ ತಿಂಡಿ ಹಂಚಬೇಕು ಅಂತ ನಮ್ಮನ್ನೆಲ್ಲರೂ ಕರೆಸಿದ್ದಾರೆ. ಅವರು ಕೂಡ ಬರ್ತಾಯಿದ್ದಾರೆ. ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಕೇಳ್ಕೊಳ್ತೀವಿ ಮೋದಿಜಿಯವ್ರಿಗೆ. ಸರ್, ಒಂದು ಕಡೆ ಸಂಭ್ರಮ BJP ಪಕ್ಷ ಕಾರ್ಯಕರ್ತರಿಗೆ, ಇನ್ನೊಂದು ಕಡೆ ಸಾರ್ವಜನಿಕರಿಗೆ ಬೆಲೆ ಏರಿಕೆ ಬರೆ. ಈ ಗ್ಯಾಸನ್ನು ತಿಂಗಳಲ್ಲಿ 2 ಸರಿ ಏರಿಸಿದ್ದಾರೆ. ಸೊ ಕೇಂದ್ರ ಸರ್ಕಾರನ ಎಲ್ಲರೂ ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಏರಿಸೋದು ನಿಜ, ಸತ್ಯ ಒಪ್ಕೊಳ್ಬೇಕು. ಅದನ್ನು ಯಾತಕ್ಕೆ ಅಂದರೆ ಪ್ರತಿ ಮನೆ ಮೇಲೂ ಗೊತ್ತು ಯುದ್ಧ ಆಗ್ತಾ ಇರೋದ್ರಿಂದ ಈ ಸಮಸ್ಯೆ ಆಗಿದೆ. ಯುದ್ಧ ಆಗದೇ ಹೋಗಿ ಸೇರಿಸಿದರೆ ಭಾರತೀಯ ಜನತಾ ಪಾರ್ಟಿ ಮೋದಿಜಿಯವ್ರು ಹೊಣೆ ಆಗ್ತಿದ್ರು. ಈಗ ಮೋದಿಜಿಯವ್ರ ಹೊಣೆ ಎಲ್ಲ ಇದೆ. ದೇಶದ ಇರಾನ್ ಇರಾಕ್ ಯುದ್ಧ ಆಗೋದ್ರಿಂದ ಬರ್ತಾ ಇಲ್ಲ. ಅದಕ್ಕೆ ತುಂಬಲೇಬೇಕಲ್ವಾ, ಜಾಸ್ತಿ ಬೆಲೆಯನ್ನು ಕೊಡಬೇಕಾಗ್ತದೆ. ನಾವು ಎಲ್ಲರೂ ಸಾರ್ವಜನಿಕರು ಒಪ್ಕೊಂಡಿದ್ದಾರೆ. ಜಾಸ್ತಿ ಆಯಿತು ಎಲ್ಲೋ ಒಪ್ಕೊಂಡು ಬಡವರು ಕಷ್ಟ ಆಗ್ತದೆ, ನಿಜ ಇಲ್ಲ ಅಂತಲ್ಲ. ಅದನ್ನು ಯಾರು ಬರೆ ಹಾಕ್ಬೇಕು, ಅದನ್ನು ಅಲ್ಲಿ ಸರಿಯೋಗೋವರೆಗೂ ನಾವು ಏನೂ ಮಾಡೋಕ್ಕಲ್ಲ, ಹೊಂದ್ಕೋಬೇಕು. ನಮ್ಮ ದೇಶ, ನಮ್ಮ ವ್ಯಾಪಾರ, ನಮ್ಮದೆಲ್ಲ ನಾವು ಹೊಂದ್ಕೊಳ್ಬೇಕಾಗ್ತದೆ. ಸರ್, ಆಮೇಲೆ ಉಜ್ವಲ್ ಯೋಜನೆ ಅಂತ ಒಂದು ಪ್ರಮುಖ ಯೋಜನೆ ಜಾರಿಗೆ ತಂದರು ಪ್ರಧಾನಮಂತ್ರಿಯವರು. ಹಳ್ಳಿಗಾಡಿನ ಅಂದರೆ ಕಟ್ಟಿಗೆ ಒಲೆ ಬೇಡ, ಗ್ಯಾಸನ್ನು ಯೂಸ್ ಮಾಡಿ ಅಂತ. ಅದಕ್ಕೆ 12 ಗ್ಯಾಸ್ಗಳನ್ನು ಅವರು ಒಂದು ಸಬ್ಸಿಡಿ ಕೊಟ್ಟಿದ್ದರು. ಈಗ ಅದನ್ನು 3 ಇಳಿಸಿದ್ದಾರೆ. ಉಜ್ವಲ್ ಯೋಜನೆ ಇಡೀ ದೇಶಕ್ಕೆ ಕೊಟ್ಟಂಥ ಕೊಡುಗೆ. ಹಳ್ಳಿಗಾಡಿನಲ್ಲಿ ಕೂಡ ಹೊಗೆ ಮತ್ತು ಕಣ್ಣಿನ ಸಮಸ್ಯೆ ಆಗ್ತದೆ, ಶ್ವಾಸಕೋಶ ಸಮಸ್ಯೆ ಆಗ್ತದೆ. ಅರ್ಥ ಕೊಟ್ಟು ನರೇಂದ್ರ ಮೋದಿಯವರು ಗ್ಯಾಸನ್ನು ಕೊಟ್ಟರು. ಇವತ್ತು ಎಲ್ಲೋ ಕೂಡ ಬರ್ತಾ ಇಲ್ಲದಿರೋದ್ರಿಂದ ಅಲ್ಲಿ ಸಂಪೂರ್ಣವಾಗಿ ಸ್ಥಗಿತ ಆಗಿರೋದ್ರಿಂದ ಇವತ್ತು ಏನಾಗಿದೆ 12 3 ಕಮ್ಮಿ ಇಳಿಸಿದ ನಿಜ. ಅದು ಮುಂದಿನ ದಿನಗಳು ಸರೋಗ್ತದೆ. ಯುದ್ಧ ಸರಿಯೋಗಿ ನಿಂತರೆ ಮತ್ತೆ ಅದು ನಾವು ತರ್ತಾರೆ ಅಂತೇಳಿ ನಮಗೆಲ್ಲ ಆಸೆ ಆಗುತ್ತೆ. ಸರ್, ಇದು